ಸೆಪ್ಟೆಂಬರ್ 15ರಂದು ಜರುಗಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸುಮಾರು 95 ಕಿಲೋಮೀಟರ್ದ ಬೃಹತ್ ಮಾನವ ಸರಪಳಿ ನಿರ್ಮಾಣ ಮಾಡಿ ಏಕಕಾಲದಲ್ಲಿ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಪತ್ರಕರ್ತರೊಂದಿಗೆ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಆಲಮಟ್ಟಿಯಿಂದ ಸಾಳಹಳ್ಳಿಯವರೆಗೆ ಸುಮಾರು 95 ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಲಾಗುತ್ತದೆ. ಸದರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. 2007ರಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಸೆಪ್ಟೆಂಬರ್ 15 ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 15ರಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿನೂತನವಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜಗತ್ತಿನೆದುರು ಪ್ರಸ್ತುತಪಡಿಸೋಕ್ಕೆ ಇದೊಂದು ವೇದಿಕೆ ಮತ್ತು ಅವಕಾಶ ಅಂತ ಭಾವಿಸಿ ಬೀದರಿಂದ ಚಾಮರಾಜನಗರದವರೆಗೆ 2500 ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನು ಆ ದಿನ ಆಯೋಜನೆ ಮಾಡೋಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ವಿಜಾಪುರದ ಒಂದು ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ ನಮಗೆ ಆ ಕಡೆ ಈ ಕಡೆ ಇರ್ತವೆ. ಆ ಬಿಜಾಪುರ ಜಿಲ್ಲೆಯಿಂದ ಅಂದರೆ ಆಲ್ಮಟ್ಟಿಯ ಬ್ರಿಡ್ಜ್ ಏನಿದೆಯಲ್ಲ ನಮ್ಮದು ಅವ್ರದ್ದು ಪಾರ್ಟಿಷನ್ ಅಲ್ಲಿಂದ ಆರಂಭಿಸಿ ನಮ್ಮ ಗಡಿ ಭಾಗ ಸಾಲಹಳ್ಳಿ ಅದು ಬೆಳಗಾಂಗೆ ಕನೆಕ್ಟ್ ಆಗುವಂಥದ್ದು ಅಲ್ಲಿವರೆಗೆ ಸುಮಾರು 95 ಕಿಲೋಮೀಟರ್ಗಳವರೆಗೆ ನಾವು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು, ಅವತ್ತು ರಚನೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು, ಶಾಸಕರುಗಳು ಈ ಸಂಬಂಧ ವಿಸ್ತೃತವಾದ ಸಭೆಗಳನ್ನು ಮಾಡಿ ನಿರ್ದೇಶನಗಳನ್ನು ಇಡೀ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ಶಶಿಧರ್ ಕುರೇರ್ ಮಾತನಾಡಿ, ಸಂವಿಧಾನದ ಅಡಿ ಎಲ್ಲರೂ ಸಮಾನರು ಆಗಿರುವುದರಿಂದ ಪ್ರಜಾಪ್ರಭುತ್ವದ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಒಂದು ಹಬ್ಬದಂತೆ ಆಚರಿಸಬೇಕಾಗಿದೆ. ಜಿಲ್ಲೆಯಲ್ಲಿ ನಿರ್ಮಿಸಲಾಗುತ್ತಿರುವಂಥ ಮಾನವ ಸರಪಳಿಯಲ್ಲಿ ಆಲಮಟ್ಟಿ, ಸಿದ್ದೇಮನಿ, ಭಗವತಿ, ಹೊನ್ನಕಟ್ಟಿ ಕ್ರಾಸ್, ಕೂಡಲಸಂಗಮ ಕ್ರಾಸ್ದಿಂದ ಲೋಕಾಪುರದವರೆಗೆ ಇರುವುದರಿಂದ ಬಾಗಲಕೋಟೆ ಮತ್ತು ಲೋಕಾಪುರದ ಸ್ಥಳೀಯ ಸಂಸ್ಥೆ ಹೊರತುಪಡಿಸಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಯವರೆಗೆ ಭಾಗವಹಿಸಲು ತಿಳಿಸಲಾಗಿದೆ ಎಂದು ಹೇಳಿದರು. ಆಲಮಟ್ಟಿ ಕ್ರಾಸಿಂದ ಹಿಡಿದು ಸೀತಿಮನಿ, ರಾಂಪುರ, ಭಗವತಿ ಮತ್ತು ಬೆನಕಟ್ಟಿ ಕ್ರಾಸು, ಕೂಡಲಸಂಗಮ ಕ್ರಾಸು, ಹೊನ್ನಕಟ್ಟಿ ಕ್ರಾಸು, ಬಾಗಲಕೋಟೆ ಈ ಥರ ಏನು ರೂಟಲ್ಲಿ ಹೋಗ್ತಾ ಇದೆ. ಹೆಚ್ಚಿನ ಭಾಗದಲ್ಲಿ ನಮ್ಮ ಪಂಚಾಯಿತಿಗಳು, ಹಳ್ಳಿಗಳು ಇದರಲ್ಲಿ ಬರ್ತವೆ. ಎಕ್ಸೆಪ್ಟ್ ಬಾಗಲಕೋಟೆ ನಗರಸಭೆ ಮತ್ತು ಲೋಕಾಪುರ ಪಟ್ಟಣ ಪಂಚಾಯತಿ ಎರಡು ಬಿಟ್ಟರೆ ಉಳಿದಂಥ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಈ ರೂಟ್ ಏನು ಹೋಗ್ತಾ ಇದೆ ಅಲ್ಲೆಲ್ಲ ನಾವೇನು ಹೇಳಿದ್ವಿ, ಎಲ್ಲ ಜನ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಬೇಕಾದಂಥ ವ್ಯವಸ್ಥೆನ ಅವ್ರು ಮಾಡಬೇಕು. ಬೇಸಿಕ್ಲಿ ನಾವು ಹೇಳಿದ್ದು ಸ್ವಚ್ಛತೆಯನ್ನು ದಯವಿಟ್ಟು ಮಾಡಿ. ಈ ರೂಟಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಬಂದಂಥ ಸಂದರ್ಭದಲ್ಲಿ ಸ್ವಚ್ಛತೆ ಇರಬೇಕು ಈ ರೂಟಲ್ಲಿ ಅಂತ ಹೇಳಿದ್ವಿ. ಎರಡನೇದಕ್ಕೆ ಇದು 1 ಗಂಟೆ ಕಾರ್ಯಕ್ರಮ ಇರೋದ್ರಿಂದ ಬಂದಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಮೂರನೇದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೂಚನೆ ಕೊಟ್ಟು ಅಲ್ಲಿ ಸಫಿಷಿಯೆಂಟ್ ಆ್ಯಂಬುಲೆನ್ಸ್ ವ್ಯವಸ್ಥೆ, ಅಲ್ಲಿ ORS ಅನ್ನು ಸಫಿಷಿಯೆಂಟ್ ಏನಾದರೂ ಸಣ್ಣ ಪುಟ್ಟ ಅಸ್ತವ್ಯಸ್ತ ಆದ್ರೂ ಇಮಿಡಿಯೇಟಾಗಿ ಅಟೆಂಡ್ ಮಾಡಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮೇಡಮ್ ಅವರ ನಿರ್ದೇಶನ ಪ್ರಕಾರ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಇದೇ ಸಮಯದಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಪ್ರಸನ್ನ ದೇಸಾಯಿ ಮಾತನಾಡಿ, ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ DSP, CPI, PSI ಒಳಗೊಂಡಂತೆ ಸುಮಾರು 400 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ 1 ಕಿಲೋಮೀಟರ್ಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ಹಾಗೂ ಪ್ರತಿ 5 ಕಿಲೋಮೀಟರ್ಗೆ PSI ನಿಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಬೈಕ್ ಇರ್ತಾರೆ, ಅವರು ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲೇನು ಸಮಸ್ಯೆಗಳಾಗದೇ ಇರುವಂಗೆ ನೋಡ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಒಂದೇ ಏನು ಮನವಿ ಅಂತಂದರೆ ಈ ಸಂಚಾರ ಈಗಾಗಲೇ ಹೇಳಿದಂಗೆ
ಈ 1 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರುವಂಥ ಸಾಧ್ಯತೆ ಇದೆ. ಸೊ ಈ ಸಂದರ್ಭದಲ್ಲಿ ಚದರಿರ್ತಾರೆ, ನಿಮ್ಗೇನು ಅಷ್ಟು ಇದು ಆಗಲ್ಲ, ಅಂದರೆ ಕ್ರೌಡ್ ಇರಲ್ಲ. ಅಂದರೆ ಮೂಮೆಂಟ್ ಅಷ್ಟೇ ಇರುತ್ತೆ, ಬಿಫೋರ್ 9:30ಗಿಂತ ಮುಂಚೆ ನಿಮಗೆ ಕಷ್ಟ ಆಯ್ತು, ಮೂಮೆಂಟ್ ಇರುತ್ತೆ ಮೇಡಮ್. ಅದು ಸೆಟ್ಲ್ ಆಗೋವರೆಗೆ. ಎಸ್ ಮೇಡಮ್. ಅವಾಗ ಪ್ರತಿಯೊಬ್ಬರು ವೆಹಿಕಲ್ ತರ್ತಾರಲ್ಲ ಮೇಡಮ್, ಅವರು ರಸ್ತೆ ಮೇಲೆ ನಿಲ್ಲಿಸದೇ ಇರುವಂಗೆ ಮತ್ತು ಪಕ್ಕದಲ್ಲಿ ಎಲ್ಲಾದರೂ ರಸ್ತೆ ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಅವ್ರು ಪಾರ್ಕಿಂಗ್ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಅಂತೇಳಿ ನಾನು